ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಕೌನ್ಸಿಲಿಂಗ್ನಲ್ಲಿ ಉಂಟಾದ ಗೊಂದಲ ಇಡೀ ವರ್ಗಾವಣೆ ಪ್ರಕ್ರಿಯೆಗೆ ಗ್ರಹಣ ಹಿಡಿಸಿದಂತಾಗಿದೆ. ಈ ವರ್ಷ ವರ್ಗಾವಣೆ ನಡೆಯುತ್ತಾ ಎಂಬುದೇ ಅನುಮಾನವಾಗಿದೆ. ಕೌನ್ಸಿಲಿಂಗ್ ರದ್ದತಿಗೆ ತಾಂತ್ರಿಕ ದೋಷ ಕಾರಣ ಅಂತ ಹೇಳಲಾಗ್ತಾ ಇದ್ರು, ಇದರ ಹಿಂದೆ ರಾಜಕೀಯ ಒತ್ತಡವೂ ಕೆಲಸ ಮಾಡಿದೆ ಎನ್ನಲಾಗ್ತಿದೆ. ವರ್ಗಾವಣೆ ರದ್ದಾಗಲು ಕಾರಣಕ್ಕೇನು, ಇದರ ಪರಿಣಾಮಗಳು ಏನು ಎಂಬುದರ ವಿವರ ಇಂದಿನ ವಿಜಯವಾಣಿ ಮುಖಪುಟದ ವರದಿಯಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿ ಕುರಿತು ಬಿಬಿಸಿ ನಿರ್ಮಿಸಿರುವ ಸಾಕ್ಷ್ಯ ಚಿತ್ರದ ವಿವಾದ ಮತ್ತೆ ಕಾವೇರ್ತಿದೆ. ಈ ಡಾಕ್ಯುಮೆಂಟರಿಯ ಲಿಂಕ್ಗಳನ್ನ ಕೇಂದ್ರ ಸರ್ಕಾರ ಬ್ಲಾಕ್ ಮಾಡಿ ಆನ್ಲೈನ್ ಕಂಟೆಂಟ್ಗಳನ್ನ ತಡೆ ಹಿಡಿದಿದೆ. ಹೀಗಿದ್ರೂ ಕೆಲವೆಡೆ ವಿದ್ಯಾರ್ಥಿಗಳು ಚಿತ್ರವನ್ನ ಬಿತ್ತರಿಸಿದ್ದಾರೆ, ಇನ್ನು ಕೆಲವರು ಪ್ರದರ್ಶಿಸುವುದಾಗಿ ಹೇಳಿದ್ದಾರೆ. ದೇಶದಾದ್ಯಂತ ಉಂಟಾಗಿರೋ ಪರ ವಿರೋಧ ಕುರಿತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ. ಭಾರತ ತವರಿನಲ್ಲಿ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ಪ್ರವಾಸಿ ನ್ಯೂಜಿಲೆಂಡ್ ತಂಡವನ್ನ 90 ರನ್ಗಳಿಂದ ಮಣಿಸಿದೆ. ಇದೇ ವರ್ಷ ಸತತ 2ನೇ ಏಕದಿನ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಸಾಧಿಸಿದೆ. ಜೊತೆಗೆ ವಿಶ್ವದ ನಂಬರ್ 1 ತಂಡವೆನಿಸಿದೆ. ಈ ಕುರಿತ ವಿಸ್ತೃತ ವರದಿ ಇಂದಿನ ಕ್ರೀಡಾಪುಟದಲ್ಲಿದೆ. ಈ ಸಾಲಿನ ಶೌರ್ಯ ಪ್ರಶಸ್ತಿಗೆ ಕರ್ನಾಟಕದ ಇಬ್ಬರು ಪಾತ್ರರಾಗಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಮಕ್ಕಳ ಕಲ್ಯಾಣ ಪರಿಷತ್ತು ನೀಡುವ ಪುರಸ್ಕಾರಕ್ಕೆ 8 ವರ್ಷದ ಕೆಆರ್ ದೀಕ್ಷಿತ್ ಮತ್ತು 12 ವರ್ಷದ ಕೀರ್ತಿ ವಿವೇಕ್ ಎಂ ಸಾಹುಕಾರ ಆಯ್ಕೆಯಾಗಿದ್ದಾರೆ. ಜೊತೆಗೆ 2020ರಲ್ಲಿ ಶೌರ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದ ಹುಬ್ಬಳ್ಳಿ ಮೂಲದ ಆದಿತ್ಯರನ್ನ ದೆಹಲಿಗೆ ಕರೆಸಲಾಗಿದ್ದು, ಇವರಿಗೂ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಿದೆ. ಇವರ ಸಾಹಸಗಾಥೆ ಇಂದಿನ ವಿಜಯವಾಣಿಯಲ್ಲಿದೆ. ನಾಡಿನ ಪ್ರಖ್ಯಾತ ದೇವಾಲಯಗಳಲ್ಲಿ ಒಂದಾಗಿರೋ ಅಫ್ಜಲ್ಪುರ ತಾಲೂಕಿನ ದೇವಲ ಗಾಣಗಾಪುರ ಕ್ಷೇತ್ರವನ್ನ ಕಾಶಿ ವಿಶ್ವನಾಥ ಉಜ್ಜಯಿನಿ ಮಹಾಕಾಲ ಮಾದರಿಯಲ್ಲಿ ಕಾರಿಡಾರ್ ರೂಪದಲ್ಲಿ ಅಭಿವೃದ್ಧಿಪಡಿಸುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಘೋಷಿಸಿದ್ದಾರೆ. ಸಿಎಂ ಭೇಟಿಯ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ವಾಣಿ ಪತ್ರಿಕೆ ಓದಿ. ಸಿಎಂ ಸಿದ್ದುನಾ ಡಿಕೆಶಿನ ಆಸೆ ಪಟ್ಟವರೆಲ್ಲ ಚೀಫ್ ಮಿನಿಸ್ಟರ್ ಆಗ್ಬಿಡ್ಬೇಕು ಅಂತಂದ್ರೆ ಆಗಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಆಸೆ ಇಲ್ವಾ? ಆಸೆ ಇಲ್ಲದೆ ಹೋದ್ರೆ ಮನುಷ್ಯ ಹೆಂಗ್ರೆ ಆಗ್ತದೆ? ಅಮಾಯಕರ ರಕ್ತ ಹಿಡ್ತಿದ್ದಾರೆ ರಾಜಕಾರಣಿಗಳು. ಕುತ್ತಿಗೆ ಕುಯ್ಯೋದು ಹೇಗೆ ಧರ್ಮ ಆಗುತ್ತೆ? ವಿಜೇಂದ್ರ ಹತ್ರ ಸಿಡಿಗಳಿವೆ. ನಾನು ಯಾರ ಮನೆಯಲ್ಲೂ ಮಲಗಲ್ಲ, ಬಿಟ್ರೆ ಸ್ಫೋಟನೇ ಆಗುತ್ತೆ. ಇದರಿಂದ ಭಯ ಪಡ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಶ್ವರಪ್ಪ ಅವರು ಕೂಡ ಏನು ಸಾಧ್ಯ ಅಲ್ಲ. ನನ್ನನ್ನೇ ಬೇಕಾದ್ರೆ ಸೀಳ್ರಿ ಕೊಚ್ಚಾಕ್ಬೇಕು ಅಂತ ಯಾವ ಗಟ್ಸ್ ಮೇಲೆ ಹೇಳ್ತಾ ಇದ್ರಿ? ನನಗೆ ಬುದ್ಧಿ ಇಲ್ಲ ಮಟ್ಟಿಗೆ ಬೆಳೆದಿ ಅಂತ ನನಗೆ ಗೊತ್ತಿರ್ಲಿಲ್ವಲ್ಲ. ದೇವೇಗೌಡರ ಮೇಲೂ ಕೂಡ ಶೂಟ್ ಮಾಡ್ಬಿಡ್ತಾರೆ. ಜೈಲ್ ಹೋಗೋಕೆ ರೆಡಿನಾ? ನಾವು ತಪ್ಪು ಮಾಡಿಲ್ಲ. ಇನ್ ತಪ್ಪಿದ್ರೆ ಏನ್ ಚಾಲೆಂಜ್ ಮಾಡ್ತಿದ್ರಾ? ಅಲ್ಲಿ ಹೋಗೋಕೆ ಸ್ವಾಮಿಗಳು ಬಗಳ್ತಾ ಇರ್ತದೆ. ಯಾವ ಮುಖ ಇಟ್ಕೊಂಡು ಜನರ ಹತ್ರ ಹೋಗ್ತೀರಿ? ಅಸಹ್ಯ ಆಗಿ ನಾನು ಹೊರಗಡೆ ಬಂದಿದ್ದೆ. ಬ್ಲಾಕ್ ಮೇಲ್ ರಾಜಕಾರಣಿ ಅಂತ ಯೋಗಿ ಮಾಡೆಲ್ ಎದುರಿಸ್ತಾರೆ. ಅಂಡರ್ ವರ್ಲ್ಡ್ ಡಾನ್ಗಳು. ನೀನು ಉಡಾಯಿಸ್ಬಿಡ್ತೀನಿ. ನನ್ನ ಹೆಸರು ಕೆಲವರು ಬಳಸ್ತಾರೆ. ಎಲ್ಲ ನಮ್ಮನ್ನು ತುಳಿಯೋರೆ. ಬೇನಾಮಿ ಮಾಡಿರೋದಷ್ಟಿದೆ. ಸಾಕು ರಾಜಕಾರಣ. ಕೊಲೆ ಸುಲಿಗೆ ಮಾಡಿರೋದಕ್ಕೆ ಏನು ಪ್ರೂಫ್ ಆಯ್ತು? MLA ಮಾಡಕ್ಕಾಗಲ್ಲ, ಮಂತ್ರಿ ಆಗುವ ಆಸೆನೂ ಇಲ್ಲ. ಬಲಿಪುಷ ಆಗಿದ್ದಾರೆ ಅಲ್ವೇ?